ಹಾಯ್ ನಮಸ್ಕಾರ ಎಲ್ರಿಗೂ. ತುಂಬ ದಿನ ಆದಮೇಲೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆಲ್ಲರಿಗೂ ಈ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಆಶಿಸ್ತೀನಿ. ಇವತ್ತು ನಾನು ರೀಡಿಂಗಿಗೆ ಬಳಸ್ತಾ ಇರೋ ಟ್ಯಾರೋ ಸೆಟ್ ಹೆಸರು ಅಂತಂದರೆ ದ ಸೋಲ್ಸ್ ಜರ್ನಿ ಅಂತ. ಸೊ ಇದು ಟ್ಯಾರೋ ಅಲ್ಲ, ಆ್ಯಕ್ಚುಲಿ ಒರಕಲ್ ಕಾರ್ಡ್ ಅಂತ ಹೇಳಬಹುದು. ಬನ್ನಿ ನಮ್ಮ ರೀಡಿಂಗ್ ನಾವು ನೋಡೋಣ. ಇದು ಗುಂಪು ಎ, ಬಿ ಮತ್ತು ಸಿ. ಸೊ ಈ ರೀಡಿಂಗ್ ವಿಷಯ ಏನಂತಂದರೆ, ಈಗ ನೀವು ಎದುರಿಸ್ತಾ ಇರುವಂತಹ ಸಮಸ್ಯೆ ಏನಿದೆ ಅದರ ಹಿಂದಿನ ಪಾಠವೇನು, ನೀವು ಯಾವ ಪಾಠವನ್ನು ಕಲಿತ್ರೆ ಆ ಸಮಸ್ಯೆ ನಿಮ್ಮಿಂದ ದೂರ ಆಗುತ್ತೆ ಅಂತ ತಿಳ್ಕೊಳ್ಳೋದಾಗಿದೆ. ಓಕೆ, ಸೊ ನಿಮ್ಮ ಗುಂಪಿನ ಆಯ್ಕೆ ಅಥವಾ ಗುಂಪುಗಳ ಆಯ್ಕೆನ ಮಾಡ್ಕೊಳ್ಳಿ. ನಮ್ಮ ರೀಡಿಂಗ್ ನೋಡೋಣ. ಹಾಗೆಯೇ ನೀವು ನಿಮಗೆ ಬೇಕಾದ ವ್ಯಕ್ತಿಗಳಿಗಾಗಿ ಕೂಡ ಈ ರೀಡಿಂಗ್ ತಗೊಳ್ಬಹುದು. ಓಕೆ, ಈಗ ಮೊದಲನೇ ಗುಂಪಿನ ರೀಡಿಂಗ್ ನೋಡೋಣ. ಗುಂಪು ಎ. ಸೊ ಇಲ್ಲಿ ನನಗೆ ನೀವು ನೋಡ್ತಿರೋ ರೀತಿ ಗ್ರೋತ್ ಬರ್ತಾ ಇದೆ. ಗ್ರೋತ್ ಅಂದರೆ ಬೆಳವಣಿಗೆ, ಒಂದು ರೀತಿಯ ಅಭಿವೃದ್ಧಿ. ಸೊ ಬಹುಶಃ ನೀವು ಇವಾಗ ಯಾವ ಸಮಸ್ಯೆ ಎದುರಿಸ್ತಾ ಇದ್ದೀರಾ, ಅದರ ಅರ್ಥ ಏನಂತಂದರೆ, ನಿಮಗೆ ಆ ಸಮಸ್ಯೆ ಎದುರಿಸೋ ಒಂದು ನಿಟ್ಟಿನಲ್ಲಿ ನೀವು ನಡೆದಾಗ, ನೀವು ಆ ಸಮಸ್ಯೆನ ನಿಜವಾಗ್ಲೂ ಫೇಸ್ ಮಾಡಿದಾಗ ನಿಮಗೆ ಒಳ್ಳೆ ಗ್ರೋತ್ ಅವಕಾಶ ಇದೆ. ಪರ್ಸ್ನಲ್ ಗ್ರೋತ್ ಆಗಿರ್ಬೋದು, ವೈಯಕ್ತಿಕವಾಗಿ ನೀವು ತುಂಬ ವಿಷಯಗಳನ್ನ ಕಲಿಬಹುದು. ಒಂದು ರೀತಿ ಇದು ನನಗೇನು ಅನಿಸ್ತಿದೆ ಅಂದರೆ, ಬಹುಶಃ ನೀವು ಯಾವುದೋ ಒಂದು ದೊಡ್ಡ ನಿಮ್ಮ ಬದುಕಲ್ಲಿರುವಂತಹ ಒಂದು ದೊಡ್ಡ ಭಯವನ್ನು, ನಿಮ್ಮ ಬದುಕಲ್ಲಿ ಇರುವಂತಹ ಒಂದು ದೊಡ್ಡ ಭಯವನ್ನು ಎದುರಿಸ್ತಾ ಇದ್ದೀರಾ. ಅಂತಂದರೆ ನೀವು ಯಾವಾಗಲೂ ಅಂದ್ಕೊಳ್ತಿದ್ರೆ ಅದು ಆಗಬಾರ್ದು ಅಂತ, ಬಟ್ ಅದು ಆಗೋಗಿದೆ. ಸೊ ಈ ಥರ ಒಂದು ಸಂದರ್ಭದಲ್ಲಿ ನೀವು ಸಿಕ್ಕಾಕೊಂಡಿರ್ಬೋದು. ಸೊ ಅದರ ಒಂದು ಉತ್ತರ ಏನಂತಂದರೆ ಗ್ರೋತ್. ನೀವು ಎಲ್ಲಿ ಹೆದರಿಕೆ, ಎಲ್ಲಿ ಭಯ ಪಡ್ತಿರೋ ಅಲ್ಲಿ ನಿಮ್ಮ ಬೆಳವಣಿಗೆ ಇದೆ. ಅಲ್ಲಿ ಮುನ್ನಡೀರಿ, ಅಥವಾ ಒಂದು ಸಮಸ್ಯೆನೇ ಎದುರಿಸಿ ನೀವು ಅದರಿಂದ ನಿರ್ಭಯವಾಗಿ ಹೊರಗೆ ಬರ್ತೀರಾ ಅಂತ ಒಂದು ಮೆಸೇಜ್ ಇದೆ. ಮತ್ತು ಇನ್ನೊಂದು ಮೆಸೇಜ್ ಅಂದರೆ, ನೀವು ಯಾವಾಗ ಹೆದರ್ಕೊಳ್ಳೋದು, ಟೆನ್ಷನ್ ಮಾಡ್ಕೊಳ್ಳೋದು ಈ ವಿಷಯದ ಬಗ್ಗೆ ನಿಲ್ಲಿಸ್ತಿರೋ ಆವಾಗ ನಿಮಗೆ ಆ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ. ಓಕೆ, ಆಲ್ ದಿ ಬೆಸ್ಟ್. ಈಗ ನಮ್ಮ ಗುಂಪು ಈಗ ನಮ್ಮ ಬಿ ಗುಂಪಿನ ರೀಡಿಂಗ್ ನೋಡೋಣ. ಓಕೆ, ಸೊ ನೀವು ಎದುರಿಸ್ತಾ ಇರೋ ಸಮಸ್ಯೆ, ಇದರಲ್ಲಿ ನೀವು ಕಲಿಬೇಕಾಗಿರುವಂತಹ ಪಾಠ ಏನಂತಂದರೆ, ಬಹುಶಃ ನೀವು ಅವಾಯ್ಡ್ ಮಾಡ್ತಾ ಇದ್ದೀರಾ ಯಾವುದೋ ಒಂದು ಸಮಸ್ಯೆನ. ನಿಮಗೆ ಆ್ಯಕ್ಚುಲಿ ಆ ಸವಾಲುಗಳನ್ನ ಎದುರಿಸುವಂತಹ ಒಂದು ಸಾಮರ್ಥ್ಯ ಇದೆ, ಬಟ್ ನೀವು ನಿಮ್ಮನ್ನು ನೀವು ನಂಬ್ತಾ ಇಲ್ಲ. ನಿಮಗೆ ಸ್ವಲ್ಪ ಭಯ ಆಗ್ತಿದೆ ಅಥವಾ ಟೆನ್ಷನ್ ಆಗಿದೆ, ಮತ್ತು ನಿಮಗೆ ಕಾನ್ಫಿಡೆನ್ಸ್ ಇಲ್ಲ, ಆತ್ಮವಿಶ್ವಾಸ ಇಲ್ಲ ಈ ಪ್ರಾಬ್ಲಮಿಂದ ಮೇಲೆ ಬರ್ತೀನಿ ಅಂತ. ಆ್ಯಕ್ಚುಲಿ ಇವಾಗ ನೀವು ಯಾವ ಸಮಸ್ಯೆ ಎದುರಿಸ್ತಾ ಇದ್ದೀರೋ ಅದು ಏನೇನೂ ಇಲ್ಲ ನಿಮ್ಮ ಒಂದು ಸಾಮರ್ಥ್ಯದ ಮುಂದೆ, ಬಟ್ ನಿಮಗಿದು ಅರಿವಾಗಿಲ್ಲ. ನೀವು ಯಾವಾಗ ಈ ಸಮಸ್ಯೆ ಕಡೆಗೆ ಆತ್ಮವಿಶ್ವಾಸದಿಂದ ವರ್ತಿಸ್ತಿರೋ, ಇದನ್ನು ಯಾವಾಗ ಆತ್ಮವಿಶ್ವಾಸದಿಂದ ನಿರ್ವಹಿಸ್ತಿರೋ ಆಗ ಈ ಸಮಸ್ಯೆ ಆಗಿರೋದಿಲ್ಲ ಅಂತ ನನಗೊಂದು ಮೆಸೇಜ್ ಬರ್ತಾ ಇದೆ. ಆಮೇಲೆ ನಿಮ್ಮಲ್ಲಿ ಹಲವರಿಗೆ ಪದೇ ಬದುಕಲ್ಲಿ ತುಂಬ ಅಬ್ಸ್ಟಕಲ್ಸ್ ಇರಬಹುದು, ಅಡೆತಡೆಗಳಿರಬಹುದು. ಏನಾದರೂ ಒಂದು ಕೆಲಸ ಮಾಡೋಕ್ಕೆ ಹೋಗ್ತೀರಾ, ಬಟ್ ಅದು ಕೈಗೂಡಲ್ಲ, ಮತ್ತೆ ಫೇಲ್ಯೂರ್ ಆಗುತ್ತೆ, ಮತ್ತೆ ವಾಪಸ್ ಹೋಗ್ತೀರಾ, ಮತ್ತೆ ಸ್ಟಾರ್ಟ್ ಮಾಡ್ತೀರಾ. ಈ ರೀತಿ ಒಂದು ವಿಷಯಗಳು ಕೂಡ ನಿಮ್ಮಲ್ಲಿ ಪದೇ ನಿಮ್ಮ ಬದುಕಲ್ಲಿ ಆಗ್ತಿರ್ಬೋದು. ಸೊ ಇದೆಲ್ಲದಕ್ಕೂ ಉತ್ತರ ಮತ್ತು ಪರಿಹಾರ ಏನಂತಂದರೆ, ಏನೇ ಬರಲಿ ನಾನು ನಿಂತ್ಕೊಂಡು ಎದುರಿಸ್ತೀನಿ ಅನ್ನುವಂತಹ ಒಂದು ದೃಢ ಸಂಕಲ್ಪ ನಿಮ್ಮಲ್ಲಿ ಬರಬೇಕು. ಆ ಒಂದು ದೃಢ ಸಂಕಲ್ಪ ನಿಮ್ಮಲ್ಲಿ ಬಂದ ಮೇಲೆ ಖಂಡಿತ ಯಾವುದೇ ಸಮಸ್ಯೆಗಳು ನಿಮ್ಮನ್ನು ಕಾಡೋದಿಲ್ಲ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಓಕೆ, ಆಲ್ ದಿ ಬೆಸ್ಟ್. ಈಗ ನಮ್ಮ ಕಡೆಯ ಗುಂಪಿನ ರೀಡಿಂಗ್ ನೋಡೋಣ. ಹ್ಯಾಪಿನೆಸ್, ಸಂತೋಷ, ಸುಖ. ಸೊ ಬಹುಶಃ ನಿಮ್ಮಲ್ಲಿ ತುಂಬ ಜನಕ್ಕೆ ಏನೇ ಆದರೂ ಒಂದು ಚಿಕ್ಕ ಸಾಧನೆ ಆಗಲಿ, ದೊಡ್ಡ ಸಾಧನೆ ಆಗಲಿ, ಅದನ್ನು ಕಂಪ್ಲೀಟಾಗಿ ಖುಷಿ ಪಡೋದಕ್ಕಾಗೋದಿಲ್ಲ. ಅದ್ರ ಬಗ್ಗೆ ಅದರಲ್ಲಿ ಏನೋ ಕಂಪ್ಲೇಂಟ್ ಕಾಣುತ್ತೆ, ಅದರಲ್ಲಿ ಏನೋ ಕೊರತೆ ಕಾಣುತ್ತೆ, ಕೊರಗ್ತೀರಾ. ಈ ಹಿಂದೆ ನೀವೇನು ಅಚೀವ್ ಮಾಡಿದ್ರಿ ಅದನ್ನು ನೆನೆಸ್ಕೊಂಡು ನೀವು ಮೋಟಿವೇಟ್ ಆಗೋದಿಲ್ಲ ಅಥವಾ ಖುಷಿ ಪಡೋದಿಲ್ಲ. ಬದಲಿಗೆ ಅಯ್ಯೋ ಇನ್ನೂ ಅದಾಗಿಲ್ವಲ್ಲ, ಇನ್ನೂ ಇದಿಲ್ವಲ್ಲ ಅಂತ ಬೇರೆಯವರು ಕಂಪೇರ್ ಮಾಡ್ಕೊಳ್ಬಹುದು ನೀವು.
ಸೊ ಈ ಕಾರ್ಡಿನ ಒಂದು ಅರ್ಥ ಇಷ್ಟೇ, ನೀವು ಯಾವಾಗ ಸಣ್ಣ ಸಣ್ಣ ವಿಷಯಗಳಲ್ಲಿ ಸಂತೋಷನ ಹುಡುಕೊಳ್ತಿರೋ, ಆಮೇಲೆ ನಿಮ್ಗೆ ಯಾವ ಒಂದು ಬದುಕಲ್ಲಿ ಯಾವ ದಾರಿ ಸಂತೋಷ ಕೊಡುತ್ತೋ ಅದನ್ನು ಮುಕ್ತ ಮನಸ್ಸಿನಿಂದ ಒಪ್ಕೊಳ್ತಿರೋ, ಮುಕ್ತ ಹೃದಯದಿಂದ ಒಪ್ಕೊಳ್ತಿರೋ ಅಕ್ಸೆಪ್ಟೆನ್ಸ್ ಕೂಡ ಬರುತ್ತೆ ಇದರಲ್ಲಿ. ಓಕೆ, ನಾನೇನೋ ಒಂದು ಚಿಕ್ಕ ಸಾಧನೆ ಆದರೂ ಆಗಿರಬಹುದು, ಚಿಕ್ಕ ವಿಷಯ ಆದರೂ ಆಗಿರ್ಬೋದು, ಹೌದು ಇದು ನನ್ನ ಸ್ವಂತ ಪ್ರಯತ್ನದಿಂದ ಆಗಿದೆ ಅಂತ ನೀವು ಯಾವಾಗ ಒಪ್ಕೊಳ್ತಿರೋ ಆವಾಗ ಖಂಡಿತ ಹ್ಯಾಪಿನೆಸ್ ನಿಮ್ಮದಾಗುತ್ತೆ. ನೀವು ಯಾವುದನ್ನು ಎಂಜಾಯ್ ಮಾಡೋಕ್ಕಾಗ್ತಿಲ್ಲ ಇವಾಗ ಪ್ರಸ್ತುತ ಲೈಫಲ್ಲಿ. ಫ್ಯಾಮ್ಲಿ ಜೊತೆ ಇರ್ಬೋದು, ಹೊರಗಡೆ ಇರ್ಬೋದು, ಕೆಲಸ ಇರ್ಬೋದು, ಎಲ್ಲದರಲ್ಲೂ ಒಂದು ರೀತಿ ಬೇಜಾರು. ಸೊ ಈ ದೈನಂದಿನ ಚಟುವಟಿಕೆಗಳಲ್ಲಿ ನಿಮ್ಮ ಹವ್ಯಾಸ ಇರ್ಬೋದು, ಹವ್ಯಾಸ ಇಲ್ಲ ಅಂದರೆ ಒಂದು ಹವ್ಯಾಸ ಇಟ್ಕೊಳ್ಳಿ, ಸಮಥಿಂಗ್ ಲೈಕ್ ದ್ಯಾಟ್, ಆ ಥರ ನನಗೆ ಮೆಸೇಜ್ ಬರ್ತಾ ಇದೆ. ಸೊ ದೈನಂದಿನ ಚಟುವಟಿಕೆಗಳಲ್ಲಿ ನೀವೆಷ್ಟು ಹ್ಯಾಪಿನೆಸ್, ಸಂತೋಷ ಹುಡುಕೊಳ್ತಿರೋ, ನಿಮ್ಮ ಒಂದು ದೊಡ್ಡ ದೊಡ್ಡ ಅಚೀವ್ಮೆಂಟ್ಸ್ ಅದೇ ರೀತಿ ಹಾಕ್ಕೊತಾ ಹೋಗುತ್ತೆ ಮುಂದೆ ಕೂಡ. ಆಮೇಲೆ ನೀವು ಕೂಡ ಒಂದು ರೀತಿ ಇನ್ನೂ ಹೆಚ್ಚು ಆರಾಮವಾಗಿ ಇರ್ತೀರ ಲೈಫಲ್ಲಿ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ. ಮತ್ತು ನಮ್ಮ ಮುಂದಿನ ಪಿಕ್ ಅ ಕಾರ್ಡ್ ರೀಡಿಂಗಲ್ಲಿ ಭೇಟಿಯಾಗೋಣ.